ಒಂದು ಜರ್ನಿ ಅಂತ ಬಂದಾಗಲೇ ಜಾನ್ವಿ ಅವರೇ ಸಾಕಷ್ಟು ಏಳುಬೀಳುಗಳಿರುತ್ತೆ, ಎಲ್ಲರ ಲೈಫಲ್ಲೂ ಇರುತ್ತೆ. ಸಾಕಷ್ಟು ಏಳುಬೀಳುಗಳಿರುತ್ತೆ, ಒಂದಷ್ಟು ಹೊಡೆತಗಳಿರುತ್ತೆ, ರಿಲೇಟಿವ್ಸ್ ಮಾತಾಡ್ತಾರೆ, ಇನ್ನೇನೋ ಮಾತಾಡಿರ್ತಾರೆ. ಸೊ ಅದೆಲ್ಲವನ್ನು ದಾಟ್ಕೊಂಡು ಬಂದು ಒಂದು ಇಂಡಿಪೆಂಡೆಂಟ್ ವುಮೆನ್ ಆಗಿ, ಯಾಕಂದ್ರೆ ನಿಮ್ಮ ಥರ ನೀವು ಎಷ್ಟೋ ಜನಕ್ಕೆ ಇನ್ಸ್ಪಿರೇಷನ್ ಕೂಡ ಹೌದು. ಒಂದು ಮಗುನ ಸಾಕ್ತಿದ್ದೀರಿ, ನಿಮ್ಮನ್ನ ನೀವು ಗ್ರೋತ್ ಆಗ್ತಿದ್ದೀರಿ, ಆಮೇಲೆ ಹೆಸರು ಮಾಡ್ತಿದ್ದೀರಿ ಒಳ್ಳೆ ರೀತಿಯಲ್ಲಿ. ಅದೇ ಏನು ಹೇಳ್ತೀರಾ ಜಾನ್ವಿ? ಹೌದು, ಲೈಫಲ್ಲಿ ನಾವು ಕಷ್ಟ ಅಂದ್ಕೊಂಡ್ರೆ ಕಷ್ಟ ಅನಿಸುತ್ತೆ. ಓಕೆ, ನಮ್ಮ ಕೈಲಿ ಆಗುತ್ತೆ ಅಂತ ಸ್ಟ್ರಾಂಗ್ ಮೈಂಡ್ಸೆಟ್ ಒಂದಿದ್ರೆ ಸಾಕು, ಲೈಫಲ್ಲಿ ಏನು ಬೇಕಾದರೂ ಮಾಡ್ಬೋದು. ಏನೋ ಹಿಂಗೆ ಆಗೋಯ್ತು ಅಂತ ಹೇಳಿ ಹೋಗ್ಬಿಟ್ರೆ ಮೋಸ್ಟ್ಲಿ ನಾವು ಇನ್ನೂ ಹೋಗ್ತೀವಿ, ಹೆಲ್ತ್ ಅಪ್ಸೆಟ್ ಆಗುತ್ತೆ, ಬರೋಂಥ ಅಪರ್ಚುನಿಟೀಸು ಬರಲ್ಲ. ಅಂದರೆ ಆ ನೆಗೆಟಿವ್ ವೈಬ್ಸ್ನ ನಾವು ಎಲ್ಲೂ ಕ್ಯಾರಿ ಮಾಡಬಾರ್ದು. ಆ ಒಂದು ಆಪ್ಟಿಮಿಸಮ್ ಅಂತಾರಲ್ಲ, ಆಶಾಭಾವನೆನ ನಾವು ಕಳ್ಕೊಬಾರ್ದು. ನಾವು ಹಾಗೆ ಇರಬೇಕು, ಆವಾಗ ತಂತಾನೆ ಎಲ್ಲ ಸರಿ ಹೋಗುತ್ತೆ ಅಂತ ನನಗನ್ಸುತ್ತೆ. ನಾನು ತುಂಬ ಪಾಸಿಟಿವ್ ಆಗಿರೋದು, ಅಥವಾ ನನಗೆ ನನ್ನ ಮೇಲೆ ಭಾಳ ಆತ್ಮವಿಶ್ವಾಸ. ನಾನು ಯಾರನ್ನೂ ನಂಬಿ ಬದುಕ್ತಾ ಇಲ್ಲ ಲೈಫಲ್ಲಿ. ನನಗೆ ನನ್ನ ಮೇಲೇ ಆತ್ಮವಿಶ್ವಾಸ, ಇಲ್ಲ ನಾನು ಬದುಕ್ತೀನಿ, ಏನೋ ಒಂದು ಕೆಲಸ ಅಂತೂ ನಾನು ಖಂಡಿತ ಮಾಡ್ತೀನಿ ಅನ್ನೋ ಒಂದು ಆತ್ಮವಿಶ್ವಾಸನೇ ನನಗೆ ಇಲ್ಲಿವರೆಗೂ ತೊಗೊಂಡು ಬಂದಿರೋದು. ಸೊ ಎಲ್ಲರೂ ಅಷ್ಟೇ, ನಮ್ಮ ಸ್ಟ್ರೆಂತ್ ಮೇಲೆ ವರ್ಕ್ ಮಾಡಿದಾಗ ನಮಗೆ ಯಾವುದೂ ಕಷ್ಟ ಅಂತ ಅನಿಸಲ್ಲ. ಹಂಗೆ ನೋಡಿದ್ರೆ ಈಗ ಓಕೆ, ನಾನು ಇಂಡಿಪೆಂಡೆಂಟ್ ವುಮನ್ನು, ಪಾಪ ಒಬ್ಬಳೆ ಮಗು, ಆ ಥರ ಏನಿಲ್ಲ. ನಾನು ಇನ್ನೂ ನಿಜವಾಗ್ಲೂ ಆರಾಮಾಗಿದ್ದೀನಿ, ಮುಂಚೆಗಿಂತ ಆರಾಮಾಗಿದ್ದೀನಿ. ಯಾವ ಇರಿಟೇಷನ್ ಇರಲ್ಲ, ಪ್ರೆಷರ್ ಇರಲ್ಲ, ಒಂಥರ ನೋವು ಯಾವುದು ಇರಲ್ಲ ಅಲ್ಲ. ಇನ್ನಷ್ಟು ನಾವು ಕೆಲಸ ಮಾಡ್ಬೋದು. ಅಮ್ಮನ ಸಪೋರ್ಟ್ ಇದೆ. ಬಹುಶಃ ಈ ಬಿಗ್ ಬಾಸ್ ಸಿನಿಮಾ ಇದು ಯಾವುದೂ ಆಗ್ತಾ ಇರಲಿಲ್ವೇನೋ ಇದ್ದಿದ್ರೆ ಅವಾಗ. ಈಗ ಅಮ್ಮ ಸಪೋರ್ಟ್ ಮಾಡ್ತಾರೆ, ಅದಕ್ಕಿಂತ ಇನ್ನೇನು ಬೇಕು? ಒಂದೇನಂದರೆ ನಮ್ಮ ಹೋಪ್ಸ್ನ ನಾವು ಕಳ್ಕೊಬಾರ್ದು. ಅವಾಗ ತನ್ನಿಂತಾನೇ ಎಲ್ಲ ಒಳ್ಳೇದಾಗುತ್ತೆ. ನಾವು ಒಳ್ಳೇದನ್ನ ವಿಶ್ ಮಾಡಿದ್ರೆ ಅದು ಒಳ್ಳೇದೇ ಆಗುತ್ತೆ ಅಂತ ನನಗನ್ಸುತ್ತೆ. ಸೊ ಹಾಗಾಗಿ ಯಾರೂ ಅಷ್ಟೇ, ಹೋಪ್ಸ್ ಮಾತ್ರ ನಾವು ಕಳ್ಕೊಬಾರ್ದು. ಹೆಂಗಿದ್ರು ನಾವು ಕೆಲಸಗಳಿಗೆ ಏನು ಬೇಜಾನಿರುತ್ತೆ, ನಾವು ಕಷ್ಟಪಡೋಕೆ ರೆಡಿ ಇರಬೇಕಷ್ಟೆ. ನಾವು ಹಾರ್ಡ್ ವರ್ಕ್ ಮಾಡ್ತೀವಿ ಅಂತಂದರೆ ಅಪರ್ಚುನಿಟೀಸ್ ತಂತಾನೇ ತೆರೆದುಕೊಳ್ಳುತ್ತೆ. ಸೊ ನಮ್ಮ ಸ್ಟ್ರೆಂತ್ ಮೇಲೆ ನಾವು ವರ್ಕ್ ಮಾಡಬೇಕು. ಮತ್ತು ಮೆಂಟಲಿ ಅದೇ ಸ್ಟ್ರಾಂಗ್ ಆಗಿರಬೇಕು ಅಂದರೆ ಹೋಪ್ಸ್ ಕಳ್ಕೊಬಾರ್ದು. ಹೌದು, ನನಗೂ ಬೇಜಾರಾಗುತ್ತೆ, ಎಲ್ಲ ಆಗುತ್ತೆ, ಬಟ್ ನಾನೇ ಕಂಬ್ಯಾಕ್ ಮಾಡ್ಕೊತೀನಿ, ನಾನೇ ಸಮಾಧಾನ ಮಾಡ್ಕೊತೀನಿ ಅಲ್ವಾ? ಎಷ್ಟೋ ಜನರು ಕೆಲವೊಂದು ಸಿಚುವೇಶನ್ಸ್ ನಾನು ನೋಡಿದ್ದೀನಿ, ಅಂದರೆ ನನ್ನ ಲೈಫೇ ಮುಗಿದೋಯ್ತು ಅನ್ನೋ ಅಲ್ಲೇ ಫುಲ್ ಸ್ಟಾಪ್ ಇಟ್ಬಿಟ್ಟಿರ್ತಾರೆ. ಆಮೇಲೆ ಸೂಸೈಡ್ಗೆ ಹೋಗ್ತಾರೆ, ಸೂಸೈಡ್ ಮಾಡ್ಕೋತಾರೆ, ಡಿಪ್ರೆಷನ್ಗೆ ಹೋಗ್ತಾರೆ. ಎಷ್ಟೋ ಸಿಚುವೇಶನ್ಸ್ಗಳು ಆ ಥರ ನೋಡಿದ್ದೀವಿ, ಎಷ್ಟೊಂದು ನ್ಯೂಸ್ಗಳು ನಾವು ನೋಡ್ತಾ ಇರ್ತೀವಿ. ಸೊ ಅದೆಲ್ಲ ನೋಡಿದಾಗ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ. ಆ್ಯಂಡ್ ಕೆಲವ್ರು ಹೆಂಗೆ ಥಿಂಕ್ ಮಾಡ್ತಾರೆ ಅಂದರೆ, ಕೆಲವೊಂದು ಮನೆಗಳಲ್ಲಿ ಇಲ್ಲ ನಿನಗೆ ಇವರು ನಿನ್ನ ಸೊಸೈಟಿಲಿ ಒಬ್ಬಳೇ ಹೆಣ್ಮಗಳು ಬದುಕೋಕ್ಕಾಗೋದೇ ಇಲ್ಲ, ನಿನಗಿರ್ಬೇಕು, ಯಾರಾದ್ರೂ ನಿನ್ನ ಜೊತೆಲಿ ಇರಲೇಬೇಕು, ಆ ಥರ ಕೆಲವ್ರು ಥಿಂಕ್ ಮಾಡ್ತಾರೆ. ವಾಟ್ ಯು ಸೇ ಜಾನ್? ನಂಗೆ ಹಂಗೆ ಅನ್ಸೋದೇ ಇಲ್ಲ. ಬಟ್ ನಾನಿಷ್ಟು ಧೈರ್ಯವಾಗಿರೋದಕ್ಕೆ ನನ್ನ ಫ್ಯಾಮ್ಲಿನೇ ಕಾರಣ ಒಂದು, ಅದಂತೂ ನಾನು ಹೇಳ್ತೀನಿ. ಬಹುಶಃ ನನ್ನ ಫ್ಯಾಮಿಲಿ ನನ್ನ ಜೊತೆಗೆ ನಿಂತಿರ್ಲಿಲ್ಲ ಅಂದರೆ, ನಮ್ಮಣ್ಣ, ನಮ್ಮಮ್ಮ, ನಮ್ಮ ಅತ್ತಿಗೆ, ನಿಜವಾಗ್ಲೂ ನಮ್ಮ ಅತ್ತಿಗೆ ದೇವ್ರಂತ ಅತ್ತಿಗೆ ಸಿಕ್ಕಿದ್ದಾರೆ, ಅವರೆಲ್ಲ ನನ್ನ ಪರವಾಗಿ ನಿಂತಿದ್ದಾರೆ ನೋಡಿ. ನನಗೆ ಅದೇ ಸ್ಟ್ರೆಂತ್. ಸೊ ನಿಮ್ಮ ಹೆಣ್ಮಕ್ಳು ಏನು ಅನ್ನೋದು ನಿಮಗೆ ಗೊತ್ತಿರುತ್ತೆ. ಜಗತ್ನ ಮೆಚ್ಚೋದಕ್ಕಂತ ನಾವು ಸಾಧ್ಯ ಇಲ್ಲ. ಅಲ್ಲೇನು ಸುಳ್ಳು ಏನು ನಿಜ ನನ್ನ ಫ್ಯಾಮಿಲಿಗೆ ಗೊತ್ತು. ಸೊ ಹಾಗಾಗಿ ಯಾರು ಏನೇ ನಮ್ಮ ಬಗ್ಗೆ ಹೇಳಿ, ರಿಲೇಟಿವ್ಸ್ ಇರ್ಬೋದು ಅಥವಾ ನಮ್ಮ ಕಟ್ಕೊಂಡವರೇ ನಮ್ಮ ಬಗ್ಗೆ ಏನೇ ಹೇಳಿದ್ರು ನಮ್ಮ ಫ್ಯಾಮಿಲಿಗೆ ಗೊತ್ತಿದೆ ಅದರಲ್ಲಿ ಎಷ್ಟು ಸುಳ್ಳು ಏನು ಅಂತ. ಹಾಗಾಗಿ ಅವ್ರುಗಳಿಗೆ ಒಂದ್ಸರಿ ಕೋಪನೂ ಬರುತ್ತೆ, ನೀನು ಯಾಕೆ ಸೈಲೆಂಟ್ ಆಗಿದೆಯಾ ಅಂತಲೂ ಹೇಳ್ಬೋದು. ಬಟ್ ಅದಕ್ಕೆ ರೀಸನ್ ನನ್ನ ಮಗನೇ. ಫ್ಯಾಮಿಲಿ ಸಪೋರ್ಟ್ ಇರೋದಕ್ಕೆ ನಾನಿಷ್ಟು ಧೈರ್ಯವಾಗಿರೋದು. ನನಗೆ ಯಾವತ್ತೂ ನನಗೆ ಒಂಟಿ ಅಂತ ಅನ್ನಿಸ್ತಾನೆ ಇಲ್ಲ. ಅವ್ರುಗಳಿದ್ದಾರೆ, ಈವನ್ ಬಿಗ್ ಬಾಸ್ ಮನೆಗೆ ಹೋಗೋವಾಗಲೂ ಬರುವಾಗಲೂ ಅವ್ರುಗಳಿದ್ರು. ನಿಮ್ಮ ಹೆಣ್ಮಕ್ಳನ್ನ ನೀವು ಅರ್ಥ ಮಾಡಿಕೊಂಡು ನೀವು ಅವ್ರನ್ನ ನಂಬಿದಾಗ ಜಗತ್ತಲ್ಲಿ ಯಾರು ಏನು ಮಾಡೋಕ್ಕಾಗಲ್ಲ. ಇಡೀ ಜಗತ್ತು ಏನೇ ಹೇಳ್ಬೋದು, ಫ್ಯಾಮಿಲಿನೇ ತಾನೇ ನಮ್ಗಾಗೋದು. ಇಡೀ ಜಗತ್ತು ಮಾತಾಡೋರು ಯಾರು ನನಗೆ ಕಷ್ಟ ಅಂತ ಬಂದಾಗ ಯಾರು ಅಂತೂ ತನ್ನ ಹಾಕೋದಿಲ್ಲ. ನನಗೆ ಹುಷಾರಿಲ್ದಾಗ ಯಾರು ಬಂದು ನಮ್ಮನ್ನು ನೋಡ್ಕೊಳ್ಳಲ್ಲ, ಅಥವಾ ನಮಗೇನೋ ತೊಂದರೆ ಆಗ್ತಾಯಿದೆ ನನಗೂ ನನ್ನ ಮಗನಿಗೆ ಅಂದರೆ ಯಾರೂ ಬರಲ್ಲ. ಸೊ ನಮ್ಮ ಅಣ್ಣ ನಮ್ಮ ಅಮ್ಮ ನನ್ನ ಜೊತೆಗಿರೋದೆ ನನಗೆ ಅದೇ ಧೈರ್ಯ. ನಾನು ಹಾಗಾಗಿನೇ ನನಗೆ ಇಷ್ಟೊಂದು ಮುಂಚೆಗಿಂತ ನನಗೇನು ಗೊತ್ತಾ, ಮುಂಚೆ ಆದರೂ ನಾನು ಬೇಜಾರು ಮಾಡ್ಕೋತಿದ್ನೇನೋ ಮುಂದೆ ಹೆಂಗೆ ಲೈಫು ಅಂತ. ಇವರೆಲ್ಲ ನನ್ನ ಜೊತೆಗೆ ನಿಂತಿರೋದ್ರಿಂದ ನನಗೆ ಏನು ಬೇಕಾದರೂ ಮಾಡಬಲ್ಲ. ಇನ್ನೂ ಎಷ್ಟಾದರೂ ಕಷ್ಟ ಬಂದರೂ ನಾನು ಅದನ್ನು ಫೇಸ್ ಮಾಡ್ತೀನಿ. ನನಗೆ ಅವರೇ ಸ್ಟ್ರೆಂತ್, ಇಡೀ ಫ್ಯಾಮಿಲಿ ನನಗೆ ಸ್ಟ್ರೆಂತ್. ವೆರಿ ನೈಸ್ ಜಾನ್ವಿ ಅವರೇ. ಆ್ಯಂಡ್ ಇನ್ನೊಂದಷ್ಟು ಜನಕ್ಕೆ ಇನ್ಸ್ಪಿರೇಷನ್ ಆಗ್ತಾ ಇದ್ದೀರಿ, ಅದೇ ಖುಷಿ ನಮಗೆ. ಅದೇ ರೀತಿಯಾಗಿರಿ. ಸೊ ನನಗೆ ನೀವು ತುಂಬ ಇಷ್ಟ ಆಗ್ತಿದ್ದಿದ್ದು ಯಾವಾಗ ಗೊತ್ತಾ, ನಿಮ್ದು ಮಿಸ್ ಮಾಡಿದೆ ನಾನು, ಬಿಕಾಸ್ ಅವಾಗ ನಾನು ಆ್ಯಂಕರಿಂಗ್ ಎಲ್ಲ ಮಾಡ್ತಾ ಇದ್ದೆ. ಸೊ ಮಿಸ್ ಮಾಡದೆ ನೋಡ್ತಾ ಇದ್ದೆ ನಿಮ್ಮ ರ್ಯಾಪಿಡ್ ಫೈರ್ಗಳೆಲ್ಲ. ನೀವು ಸೆಲೆಬ್ರಿಟಿಗಳಿಗೆ ಕೇಳ್ತಾ ಇದ್ರಿ ಚಿತ್ರಾನ್ನ, ಮೊಸರನ್ನ ಅನ್ಕೊಂಡು, ಗರಂ ಮಸಾಲ ಈ ಥರ ಎಲ್ಲ ಅನ್ಕೊಂಡು ನನಗೆ ತುಂಬ ಇಷ್ಟ. ನೀವು ಹೇಳ್ತಾ ಇದ್ದಿದ್ದು ರೀತಿನೂ ಅದೇ ಇಷ್ಟ. ಬಟ್ ರ್ಯಾಪಿಡ್ ಫೈರ್ಗೆ ಹೋಗೋದಕ್ಕೂ ಮುಂಚೆ ನನ್ನ ಹೊಟ್ಟೆ ಆಲ್ರೆಡಿ
ಮಾಡಕ್ ಶುರು ಆಗ್ತಾ ಇದೆ. Okay. ಸೊ ಹಾಗಾಗಿ ಆಹ್ವಾನಮಲ್ಲಿ ಇರುವಂತಹ ಒಂದು ಅಂದ್ರೆ ತುಂಬಾ ಚೆನ್ನಾಗಿದೆ ಅಂತೆ, ಅಲ್ಲಿ ಫುಡ್ ಕೂಡ ತುಂಬಾ ಚೆನ್ನಾಗಿದೆ. ಇನ್ನು ಆಂಬಿಯನ್ಸ್ ಎಷ್ಟು ಚೆನ್ನಾಗಿದೆ ಅಂದ್ರೆ ಫುಡ್ ಆಬ್ವಿಯಸ್ಲಿ ಚೆನ್ನಾಗಿರುತ್ತೆ. ಸೊ ಇಲ್ಲಿ ಅಂದ್ರೆ ಈ ರೆಸ್ಟೋರೆಂಟ್ ಅಲ್ಲಿ ಸಿಗುವಂತಹ ಫುಡ್ ಅನ್ನ ಟ್ರೈ ಮಾಡ್ಬೇಕು ಅಂತ ನಾನು ಅನ್ಕೊಂಡಿದೀನಿ. ನಿಮಗೆ ಏನಾದ್ರು ಹೊಟ್ಟೆ ಹಸಿತಿದೆನಾ ಜಾನ್ವಿ? ಟ್ರೈ ಏನ್ ಮಾಡಲ್ಲ, ಚೆನ್ನಾಗಿ ಬಾರಿಸ್ಬೇಡ ಅಲ್ಲ. ಸೊ ಯಾ, ನಾನು ಕೇಳ್ಪಟ್ಟಿದ್ದೀನಿ ತುಂಬಾ ಚೆನ್ನಾಗಿ ಸಿಗತ್ತೆ ಇಲ್ಲಿ ಅಂತ ಹೇಳಿ. ಸೊ ಒಂದು ಫುಡ್ ಆರ್ಡರ್ ಮಾತಾಡ್ಕೋತಾ ತಿಂದ್ರೆ ಇನ್ನೂ ಚೆನ್ನಾಗಿರುತ್ತೆ. ಸೊ ಅಲ್ಲಿ ರ್ಯಾಪಿಡ್ ಫೈರ್ ಇನ್ನೂ ಒಂದು ಇಷ್ಟು ಫೈರ್ ಕೊಟ್ಟಂಗಾಗತ್ತೆ. ಸೊ ಹಾಗಾಗಿ ಆಹ್ವಾನಂ ರೆಸ್ಟೋರೆಂಟ್ ಅಲ್ಲಿ ಇರುವಂತಹ ಸ್ಪೆಷಲ್ ಫುಡ್ ಬರ್ಲಿರಿ. ಹಾಗಾದ್ರೆ ಆಹ್ವಾನಂ ಸ್ಪೆಷಲ್ ನಾವು ಸ್ಪೆಷಲ್ ಆಗಿ ತಿನ್ನಕ್ ರೆಡಿ ಇದೀವಿ. ಬನ್ನಿ ಬನ್ನಿ ತಗೊಂಡು. ಜ್ಯೂಸ್ ಟೇಸ್ಟ್ ಮಾಡಿದ್ದೆ ಅಲ್ಲ ಜ್ಯೂಸ್ ಅಲ್ವಾ ನೋಡಿ. ಹಾಯ್ ಸರ್, ನಮಸ್ತೆ. ಸೊ ಏನ್ ಸ್ಪೆಷಲ್? ನಮ್ದು ಆಹ್ವಾನಮಲ್ಲಿ ನಾನ್ ವೆಜ್ ಅಲ್ಲಿ ಇರೋದು ಕೋಣಿಶಿಮಾ ಕೋಡಿ ಬೇಪುಡು. ಓಹೋ, ಕೋನಿಸಿಮಾ ಕೋಡಿ ಪೊಪ್ಪುಡು. ಏನ್ರಿ ಸರ್ ಅದ ಹೆಸರು? ಕೊಡಿ ಸಿಂಹ ಕೊಡಿ ಪಪ್ಪರ್ ಇಲ್ಲೇ ಕೇಳ್ತಾ ಇರೋದು ನಾನು. ಕೋಣಿಶಿಮಾ ಕೋಡಿ ಬೇಪುಡು ಅಂದ್ರೆ ನಮ್ದು ಆಹ್ವಾನಂ ಸ್ಪೆಷಲ್. ನೋಡಿ ಹೆಸರು ಕೇಳಕ್ಕೆ ಡಿಫ್ರೆಂಟ್ ಆಗಿದೆ. ಫುಡ್ ಸಖತ್ತಾಗಿರುತ್ತೆ. ಸೊ ಡ್ರೈ ಅದು ಡ್ರೈ ಚಿಕನ್ ದಾ? ಹೌದು ಮೇಡಮ್. ಚಿಕನ್. ಓಕೆ, ಬೇರೆ ಏನಿದೆ? ಆಮೇಲೆ ವೆಜ್ ಅಲ್ಲಿ ಇರೋದು ನಮ್ದು ಸ್ಪೆಷಲ್ ಆಹ್ವಾನಮಲ್ಲಿ ಪಾಲಕ್ ಕೋರಟ್ ಲಿವರ್ ಫ್ರೈ. ಅದು ವೆಜ್ ಕಾನ್ಸೆಪ್ಟ್ ಇದೆ, ಬಟ್ ಲಿವರ್ ಫ್ರೈ. ಹೌದು, ಅಲ್ಲ ಪನ್ನೀರ್ ಫ್ರೈ, ವೆಜಿಟೇಬಲ್ ಕಾನ್ಸೆಪ್ಟ್. ವೆಜಿಟೇಬಲ್ ಕಾನ್ಸೆಪ್ಟ್. ಓಕೆ. ಆಮೇಲೆ ಸ್ವೀಟ್ ಅಲ್ಲಿ ನಮ್ಮದು ಇರೋದು ಜುನ್ನು ಮಿಲ್ಕ್ ಮಿಲ್ಕ್ ಅಲ್ಲಿ ಮಿಲ್ಕ್ ಮೇಡ್. ಓಕೆ, ಇದು ಎಗ್ ಅಲ್ಲಿ ಏನಿದೆ? ಎಗ್ ಅಲ್ಲಿ ನಮ್ದು 0.2 ಒಂದು ಆಮ್ಲೆಟ್ ಇದೆ. ಆಮ್ಲೆಟ್ ಇದೆನಾ ಸರ್? ಹೌದು, but ಅದು ಆಮ್ಲೆಟ್ ತರನೂ ಇರಲ್ಲ ಮತ್ತೆ ವೆಜ್ ತರನೂ ಇರಲ್ಲ. ಫುಲ್ ರೋಲ್ ಆ ತರ ಮಾಡ್ತಾ ಇದೀನಿ. ಓಕೆ, ಹೌದಾ? ಕಳಿಸ್ಬಿಡ್ರಿ ಇದನ್ನೆಲ್ಲ ಬಿಗ್ ಬಾಸ್ ಮನೆಗೆ. ಅಲ್ಲಿ ಕಚ್ಚಾಡ್ಕೊಂಡು ತಿಂತಾರೆ. ಅಲ್ವಾ, ಅದಕ್ಕೆ ಅಂದಿದ್ದು. ಇವೆಲ್ಲ ಸ್ಪೆಷಲ್ ಬಿಗ್ ಬಾಸ್ ಮನೆಗೆ ಒಂದ್ಸಲ ಕಳಿಸ್ಬಿಡಿ, ಅಲ್ಲೂ ಗೊತ್ತಾಗ್ಲಿ ಆಹ್ವಾನಮ್ದು ಏನೇನ್ ಸ್ಪೆಷಲ್ ಇದೆ ಅಂತ ಅಲ್ವಾ. ಅಲ್ಲ ಅವ್ರಿಗೆ ಕೊಡಕ್ಕೂ ಮುಂಚೆ ಫಸ್ಟ್ ನಮಗೆ ಕೊಟ್ಬಿಡಿ ಇಲ್ಲಿ ಅಲ್ವಾ. ಸೊ ನಮಗೆ ಅಲ್ವಾ, ಎಲ್ಲ ಒಂದೊಂದು ಪ್ಲೇಟ್ ತರ್ಸ್ಕೊಳ್ಳೋಣ. ಎಲ್ಲ ಒಂದೊಂದು ಪ್ಲೇಟ್ ಕೊಟ್ಬಿಡಿ. ಅಲ್ಲಿ ನಮ್ ಜಾನ್ವಿ ಅವ್ರು ಬೇರೆ ಪಾಪ ಬಿಗ್ ಬಾಸ್ ಇಂದ ಫುಲ್ ಹಸ್ಕೊಂಡ್ ಬಂದಿದ್ದೀನಿ. ಹಸುಕೊಂಡು ಬಂದಿದ್ದಾರೆ. ನೋಡ, ಸ್ವಲ್ಪ ಸ್ಪೈಸಿ ಆಗಿ ಮಾಡಿ ಆಯ್ತಾ. ನಂಗೆ ಖಾರ ಇಷ್ಟ, ಹಾ ತುಂಬಾ ಸ್ವೀಟ್ ಸಾಸ್ ಎಲ್ಲ ಹಾಕ್ಬೇಡಿ. ಸ್ಪೈಸಿ. ಓಕೆ, ಯಾ, ಸೂಪರ್. ಜಾನ್ವಿ ಅವರೇ, ಫುಡ್ ಆರ್ಡರ್ ಮಾಡಿದೀವಿ. ಸ್ವಲ್ಪ ಹೊತ್ತರಲ್ಲೇ ಫುಡ್ ಬರುತ್ತೆ. ಅದಕ್ಕೂ ಮುಂಚೆ ನಾವು ಚಿತ್ರಾನ್ನನೋ ಮೊಸರನ್ನನೋ ಅದನ್ನ ನಾವು ಈ ರ್ಯಾಪಿಡ್ ಫೈಲ್ ಕೊಡೋಣ. ಬಟ್ ಅದು ನಿಮಗೆ ಅದು ಹೇಳಕ್ ಆಗತ್ತಾ ಜಾನ್ವಿ ಅವ್ರೆ? ಐ ಫೀಲ್ ಲೈಕ್ ನಾನು ಅದನ್ನ ಮೊಬೈಲ್ ಅಲ್ಲಿ ನೋಡ್ತಾ ಇದ್ದೆ. ಹೆಂಗ್ ಗೊತ್ತಾ ನೀವು ಹೇಳ್ತಾ ಇದ್ದಿದ್ದು, ನನಗೆ ಅದು ನೆನಪಿದೆ. ಹಿಂಗೆ ಅಂದ್ರೆ ಸೆಲೆಬ್ರಿಟಿಗಳ ಬಗ್ಗೆ ತಿಳ್ಕೊಳ್ಳೋ ಕುತೂಹಲ ಖಂಡಿತವಾಗ್ಲೂ ನಿಮಗೂ ಇರುತ್ತೆ. ಏನ್ ಇಷ್ಟ ಆಗತ್ತೆ, ಏನ್ ಇಷ್ಟ ಆಗಲ್ಲ, ಅವ್ರಿಗೆ ಯಾವಾಗ ಖುಷಿ ಆಗತ್ತೆ, ಯಾವಾಗ ಖುಷಿ ಆಗಲ್ಲ, ಈ ತರ ಎಷ್ಟು ಚೆನ್ನಾಗಿ ಹೇಳ್ತಿದ್ರಿ. ಲಾಸ್ಟ್ ಅಲ್ಲಿ ಅಮ್ಮ ಮಾಡಿದ ಗರಂ ಮಸಾಲಾನೂ ಇರುತ್ತೆ, ಲಾಸ್ಟ್ ಅಲ್ಲಿ ಮೊಸರನ್ನೂ ಇರುತ್ತೆ ಅಂತ ಹೇಳ್ತಾ ಇದ್ರಿ. ಅಮ್ಮ ಮಾಡಿರೋ ಗರಂ ಮಸಾಲಾನು ಇರುತ್ತೆ, ಮೊಸರನ್ನೂ ಇರುತ್ತೆ. ಆದ್ರೆ ನಿಮ್ ಸ್ಟೈಲ್ ಬೇರೆ ಬಿಡಿ, ನಂದೇ ಬೇರೆ ಸ್ಟೈಲ್. ಓಕೆ, ಬಟ್ ಅದೆಲ್ಲ ಕ್ರೆಡಿಟ್ ನಮ್ಮ ಆನಂದ್ ಸರ್ ಕೊಡ್ಬೇಕು ನ್ಯೂಸ್ ಫಸ್ಟ್ ಅಲ್ಲಿ. ಸೊ ಅವರೇ ಆ ಲೈನ್ಸ್ ನ ನನಗೆ ಇದ್ ಮಾಡ್ಕೊಡ್ತಾ ಇದ್ದಿದ್ದು. ಬಟ್ ಅದು ಇಲ್ಲಿ ತನಕ ನೆನಪಲ್ಲಿ ಇದೆ ಅಂದ್ರೆ ಖುಷಿ ಆಗ್ತಾ ಇದೆ. ನನ್ಗೆ ಈವನ್ ಪ್ರೀವಿಯಸ್ ಇಂಟರ್ವ್ಯೂನಲ್ಲೂ ನನ್ಗೆ ಹೇಳ್ತಾ ಇದ್ರು ಮೊಸರನ್ನ ಕ್ವೆಶ್ಚನ್ ಅಂತ. ಮೊಸರನ್ನ ಕ್ವೆಶ್ಚನ್ ಹೇಳಿ, ಟ್ರೈ ಮಾಡಿ ಪ್ಲೀಸ್. ಅಮ್ಮ ಮಾಡಿರೋ ಗರಂ ಮಸಾಲಾನು ಇರುತ್ತೆ, ಲಾಸ್ಟ್ ಅಲ್ಲಿ ಮೊಸರನ್ನೂ ಇರುತ್ತೆ. ನನಗಿದು ನೆನಪಿದೆ, ಬಟ್ ನಾನು ನೀಟಾಗಿ ನೋಡಿಲ್ಲ ಆಯ್ತಾ. ಸೊ ಹಾಗಾಗಿ something is looking very spicy. Yeah. Yeah, you can, sir. Yeah, one more piece. Yeah, enough. ನೀವು ಟೆಸ್ಟ್ ಮಾಡಿ. ಇಲ್ಲ ನೀವು ನಾನ್-ವೆಜ್ ಮಾಡಿ. ಸೊ ಫಸ್ಟ್ ಟೇಸ್ಟ್ ಮಾಡಿಬಿಡ್ಲಾ? ಮಾಡಿ ಟೇಸ್ಟ್ ಮಾಡಿ ಹೇಳಿ ಅವ್ರಿಗೆ ಹೇಗಿದೆ ಅಂತ. ಇದು ಆಹ್ವಾನಂ ರೆಸ್ಟೋರೆಂಟ್ ವಿತ್ ಸ್ಪೆಷಲ್ ಅಂತ. ಬೋನ್ ಅಲ್ಲ? With bone, is it bone piece? Yeah, bone. Okay. ಅವ್ರಿಗೆ ಅಯ್ಯೋ, ಈ ಒಂದು ಪೀಸಿಗೆ ಅದೆಷ್ಟು ಕಷ್ಟಪಡ್ತಾ ಬಾಯಲ್ಲಿ ನೀರು ಬರ್ತಾ ಇದೆ ಅಲ್ವಾ? ನಿಜವಾಗ್ಲೂ ಬಾಯಲ್ಲಿ ನೀರು ಬರ್ತಾ ಇದೆ. ಬಟ್ ಐ ಡೋಂಟ್ ನೋ, ಇಲ್ಲಿ ಸ್ಪೆಷಲ್ ಆಹ್ವಾನಂ ಸ್ಪೆಷಲ್ ಇದು ಕೈಯಲ್ಲೇ ತಿನ್ಬೇಕು. ತಿನ್ನಿ ಪರವಾಗಿಲ್ಲ. ಬೋನ್ ಪೀಸ್ ಅಲ್ವಾ? ಅಯ್ಯೋ, ವೆಜ್, ಪ್ಯೂರ್ ವೆಜ್. ಹೆಂಗಿದೆ? ಚೆನ್ನಾಗಿದೆ, ಸ್ಪೈಸಿಯಾಗಿ, ಮತ್ತೆ ಮಸಾಲೆ ಚೆನ್ನಾಗಿದೆ ಅಲ್ವಾ? ಇನ್ನೂ ಡಿಫ್ರೆಂಟ್ ಆಗಿದೆ. ಅಮ್ಮ ಮಾಡಿದ ಗರಂ ಮಸಾಲ ಥರ ನಿಜ. ಆ ಪೆಪ್ಪರು ಫ್ಲೇವರ್ ಎಲ್ಲ
ತುಂಬ ಚೆನ್ನಾಗಿದೆ. ಚೆನ್ನಾಗಿದೆನಾ? ನನಗೆ ಸ್ಪೈಸಿ ಇಷ್ಟ, ಹೇಳ್ದಾಗೆ ಸ್ಪೈಸಿ ಮಾಡಿಕೊಟ್ಟಿದ್ದಾರೆ. ಸ್ಪೈಸಿ ಮಾಡಿಕೊಟ್ಟಿದ್ದಾರಾ? ಚೆನ್ನಾಗಿದೆನಾ? ವೆರಿ ನೈಸ್. ಓಕೆ ಬಿಡಿ, ನೀವು ಖುಷಿ ಆದರೆ ಇನ್ನೇನಿದೆ. ಓಕೆ, ನೆಕ್ಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ನಿಮ್ಮ ಫ್ರೆಂಡ್ಸ್ ಜೊತೆ ವಿಸಿಟ್ ಮಾಡಿ. 100% ಒಳ್ಳೊಳ್ಳೆ ಫುಡ್ ಸಿಗತ್ತೆ. ಸೊ ಆಂಬಿಯನ್ಸ್ ತುಂಬಾ ಚೆನ್ನಾಗಿದೆ. ಹರಟೆ ಹೊಡಿಯೋಕ್ಕಂತೂ ಸಖತ್ತಾಗಿದೆ. ನಿಜ. ಫ್ರೆಂಡ್ಸ್ಗಳೆಲ್ಲ ಸೇರ್ಕೊಂಡು ಮಜಾ ಮಾಡಕ್ಕೆ. ಸೊ ನೆಕ್ಸ್ಟ್ ಟೈಮ್ ನಿಮ್ಮ ಫ್ರೆಂಡ್ ಜೊತೆ ಎಲ್ಲ ಬಿಗ್ ಬಾಸ್ ಅವ್ರು ಒಂದ್ಸಲ ಎಲ್ಲ ಸೇರ್ಬಿಟ್ಟು ಬಂದ್ಬಿಡಿ ಇಲ್ಲಿ ಆಹ್ವಾನಮಲ್ಲಿ. ಆಕ್ಚುಲಿ ತುಂಬಾ ಪ್ರೈವಸಿ ಇದೆ, ಕಾಮ್ ಯಾ ಆಗಿದೆ. ಟ್ರೂ. ಹಾಂ, ತುಂಬಾ ಡಿಸ್ಟರ್ಬ್ ಅನ್ನೋ ತರ ಫೀಲ್ ಆಗ್ತಾ ಇಲ್ಲ. ವೆಜ್. ಸೊ ಹಾಗಾಗಿ ಓಕೆ. ಹಾಂ, ಕರೆಕ್ಟ್ ಆಗಿದೆ ಜಾಗ ಅಂತ ನನ್ಗೆ ಫೀಲ್ ಆಗ್ತಾ ಇದೆ ಅಲ್ವಾ? ಡಿಸ್ಟರ್ಬೆನ್ಸ್ ಇಲ್ಲ. ಒನ್ ಈಸ್ ಏನೋ ಅವ್ರಿಗೆ ಯಾವ ಪೀಸ್ ಏನು ಪಾಲಕ ವೆಜ್ ಟೇಸ್ಟ್ ಮಾಡಿ ನೀವು. ಚೆನ್ನಾಗಿದೆಯಲ್ಲ? ನಮ್ಮ ಭಾಷೆಗೆ ಹೇಳೋಣ, ಧೂಳಾರೆ. ನಮ್ಮ ಭಾಷೆಗೆ ಹೇಳೋಣ, ಹೇಳಿ. ಧೂಳಾರೆ ಇತ್ತು. ಧೂಳರ ಐತಿ. ದಾವಣಗೆರೆ ಲ್ಯಾಂಗ್ವೇಜ್ ಚೆನ್ನಾಗಿದೆ. ಚೆನ್ನಾಗಿದೆಲ್ಲ ಟೇಸ್ಟು? ಒಂಥರ ಡಿಫ್ರೆಂಟ್ ಆಗಿದೆ. ಸಖತ್ತಾಗಿದೆ. ನಾನು ಈ ಥರದ್ದೆಲ್ಲೂ ಟೇಸ್ಟೇ ಮಾಡಿಲ್ಲ. ಹೌದು. ಆಹ್ವಾನಂ ನಿಮ್ಮೆಲ್ರಿಗೂ ಕೂಡ ಆಹ್ವಾನ ಕೊಡ್ತಾ ಇದ್ದೀನಿ ಸುಮನ್ ಟಿವಿ ಮುಖಾಂತರ. ಬನ್ನಿ, ಇಲ್ಲಿರೋ ಫುಡ್ನ ಟೇಸ್ಟ್ ಮಾಡಿ. ಜಾನ್ವಿಯವ್ರಿಗೂ ತುಂಬ ಇಷ್ಟ ಆಯಿತು. ಅವ್ರು ಹೇಳ್ತಾ ಇದ್ರು ಬಿಗ್ ಬಾಸ್ ಎಲ್ಲ ಮುಗಿದ್ಮೇಲೆ ಎಲ್ಲ ಫ್ರೆಂಡ್ಸ್ನ ಕರ್ಕೊಂಡು ಬರ್ತೀನಿ ಇಲ್ಲಿ, ಯಾಕಂದರೆ ಆಂಬಿಯನ್ಸ್ ಚೆನ್ನಾಗಿದೆ, ಫುಡ್ ಚೆನ್ನಾಗಿದೆ ಅಂತ. ಹೌದು, ನಿಜ. ಯಾಕಂದರೆ ಆಫ್ಟರ್ ಬಿಗ್ ಬಾಸ್ ನಾನು ಸ್ವಲ್ಪ ಬೇಜಾರಲ್ಲಿ ಇದ್ದಿದ್ದರಿಂದ ಎಲ್ಲೂ ಹೋಗಿರಲಿಲ್ಲ. ಒಂದು ಸ್ವಲ್ಪ ಹೊರಗಡೆ ಫುಡ್ಡು, ತುಂಬ ಟೇಸ್ಟಿ ಫುಡ್ನ ಟೇಸ್ಟ್ ಮಾಡ್ತಾ ಇರೋದಿಲ್ಲ. ಓಕೆ, ತುಂಬ ಚೆನ್ನಾಗಿದೆ. ಸೊ ನಮಗೆ ನಾವೆಲ್ಲ ಆಹ್ವಾನ ಕೊಡ್ತಾ ಇದೀವಿ, ಬನ್ನಿ. ಆಂಬಿಯನ್ಸ್ ಚೆನ್ನಾಗಿದೆ, ಒಂಥರ ಪ್ರೈವೇಸಿ ಇದೆ, ಡಿಸ್ಟರ್ಬೆನ್ಸೇ ಇಲ್ಲ, ಎಷ್ಟು ಕಾಮಾಗಿದೆ ನೋಡಿ ಇಲ್ಲಿ. ಹೌದು. ಟೇಸ್ಟ್ ಫುಡ್ ಅಂತೂ ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ನಾವು ಒಳ್ಳೆ ಫುಡ್ಗೋಸ್ಕರ ತುಂಬ ದೂರ ಎಲ್ಲ ಹುಡ್ಕೊಂಡು ಹೋಗ್ತೀವಿ. ನಿಜ. ಸೊ ಒಳ್ಳೆ ಟೇಸ್ಟು ಡಿಫ್ರೆಂಟ್ ಆಗಿದೆ.